ಇವತ್ತಿನ ಬೆಳಗ್ಗೆ ತಿಂಡಿಗೆ ದೋಸೆ ಜೊತೆ ವೆಜಿಟೇಬಲ್ಸ್ ಸಾಗು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಪಟ್ಟಂತ ಮಾಡ್ಬಿಡ್ಬೋದು. ದೋಸೆ, ಪೂರಿ, ಚಪಾತಿ ಎಲ್ಲದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮೊದಲೊಂದು ಕುಕ್ಕರ್ಗೆ ಬಟಾಣಿ ಕಾಳು, ಕಟ್ ಮಾಡಿರೋ ಕ್ಯಾರೆಟ್, ಬೀನ್ಸ್, ಉಪ್ಪನ್ನ ಹಾಕಿ ಒಂದ್ 2 ವಿಷಲ್ ಬೇಯಿಸ್ಕೊತಾ ಇದೀನಿ. ನಂತರ ಒಂದ್ ಬಾಣಲಿಗೆ ಎಣ್ಣೆನ ಸೇರಿಸಿ ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಗೋಡಂಬಿ, ಏಲಕ್ಕಿ, ಲವಂಗ, ಚಕ್ಕೆ ಇಷ್ಟನ್ನು ಫ್ರೈ ಮಾಡ್ಕೊಂಡು ಕೊನೆಯಲ್ಲಿ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದೀನಿ. ನಂತರ ಇದನ್ನ ಮಿಕ್ಸಿ ಜಾರಿಗೆ ಸೇರಿಸಿ ಅರಿಶಿನದ ಪುಡಿ, ಸಾಂಬಾರ್ ಪುಡಿನ ಹಾಕಿ ರುಬ್ಬಿಟ್ಕೊಳ್ತಾ ಇದೀನಿ. ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದ್ ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಗೆ ಬೇಯಿಸಿಟ್ಕೊಂಡಿರುವಂತ ತರಕಾರಿನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅಂದ್ರೆ ಕೊನೆಯಲ್ಲಿ ಉಪ್ಪು, ಕಸ್ತೂರಿ ಮೇಥಿನ ಹಾಕಿದ್ರೆ ವೆಜಿಟೇಬಲ್ಸ್ ಆಗೋ ರೆಡಿ ಆಗ್ಬಿಡುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ ಮಾತ್ರ. ಕೂಡ ಸ್ಕೂಲ್ ಹೋದ, ಪಾಪುನು ಎದ್ದೇಳೋ ಅಂತ ಸಮಯ ಆಯ್ತು. ನೋಡಿ ನನ್ನ ಮಗು ಎಷ್ಟು ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಅಂತ. ಅಂದ್ರೆ ಒಬ್ಬ ತಾಯಿಯಾಗಿ ನನ್ನ ಮಗುವಿಗೆ ಸರಿಯಾದ ನಿದ್ರೆ ಎಷ್ಟು ಮುಖ್ಯ ಅಂತ ನನಗೆ ಗೊತ್ತು. ಈ ಸಮಯದಲ್ಲಿ ನಾನು ಮೈಲೋ ಡೈಪರ್ಸ್ ನ ಬಳಸ್ತೀನಿ. ಇದು 12 ಅವರ್ಸ್ ಲೀಕ್ ಪ್ರೂಫ್ ಪ್ರೊಟೆಕ್ಷನ್ ಆಗಿರುತ್ತೆ. ಇದು ಲೀಕೇಜ್ ಆಗದಂತೆ ಪ್ರೊಟೆಕ್ಟ್ ಮಾಡೋದ್ರಿಂದ ಮಗು ಆರಾಮಾಗಿ ರಾತ್ರಿ ಇಡೀ ನಿದ್ದೆ ಮಾಡುತ್ತೆ. ಮಕ್ಕಳು ಕಂಪ್ಲೀಟ್ ಆಗಿ ಈ ತರ ನಿದ್ದೆ ಮಾಡಿದ್ರೆ ಮಕ್ಕಳು ನೋಡೋದಕ್ಕೆ ಒಂದು ಚಂದ ಅಲ್ವಾ. ಇದರಲ್ಲಿ ಆಲೋವೆರಾ ಇನ್ಫ್ಯೂಸ್ ಆಗಿರೋದ್ರಿಂದ ಮಕ್ಕಳ ಚರ್ಮಕ್ಕೆ ತುಂಬಾನೇ ಸೂಕ್ಷ್ಮವಾಗಿ ಮೃದುವಾಗಿರುತ್ತೆ. ಹಾಗೆ ಇದು ಡರ್ಮಟಾಲಜಿಕಲಿ ಹಾಗೆ ಪೀಡಿಯಾಟ್ರಿಷಿಯನ್ ಟೆಸ್ಟೆಡ್ ಆಗಿರೋದ್ರಿಂದ ನನ್ನ ಮಗುಗೆ ಈ ಡೈಪರ್ಸ್ ನ ನಿಶ್ಚಿಂತೆಯಾಗಿ ಬಳಸಬಹುದು. ನಿಜ ಹೇಳ್ಬೇಕು ಅಂದ್ರೆ ಮಗು ಆರಾಮಾಗಿ ನೆಮ್ಮದಿಯಾಗಿ ಮಲಗಿದಾಗ ಬೆಳಗ್ಗೆ ಕೂಡ ತುಂಬಾ ಖುಷಿಯಿಂದಲೇ ಶುರು ಆಗುತ್ತೆ. ಹಾಗೆ ಈ ಡೈಪರ್ಸ್ ಗಳು ಮೈಲೋ ವೆಬ್ಸೈಟ್, ಆಪ್, ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಗಳು ಕೂಡ ಅವೈಲೇಬಲ್ ಇದೆ. ಟ್ಯಾಗ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ.